ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕಾ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆಯಿಂದಾಗಿ ರೋಗಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಜುಲೈ 18ರ ಬೆಳಗ್ಗೆ 11 ಗಂಟೆ ಸಂದರ್ಭ ಉಚಿತ ಆರೋಗ್ಯ ಸೇವೆ ಪಡೆಯಬೇಕೆನ್ನುವ ಬಡ ರೋಗಿಗಳಿಗೆ ಈಗ ಹೊರಗಡೆ ಸ್ಕ್ಯಾನಿಂಗ್ ಮಾಡಿಸಿಕೊಂಡು ಬನ್ನಿ ಎನ್ನುವ ಸೂಚನೆ ಆಸ್ಪತ್ರೆಯವರದ್ದು. ಸ್ಕ್ಯಾನಿಂಗ್ಗೆ ಸಾವಿರಾರು ರೂಪಾಯಿ ಖರ್ಚು ಮಾಡುವ ಶಕ್ತಿ ಇಲ್ಲದ ಬಡ ರೋಗಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ನಗರದ ಆಸ್ಪತ್ರೆಯಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಗಿ ರೋಗಿಗಳು ಸೂಕ್ತ ಸೌಲಭ್ಯ ಒದಗಿಸಲು ಮನವಿ ಮಾಡಿದರು. ಸ್ಥಳೀಯ ಮೊಹಮ್ಮದ್ ಮೊಮಿನ್ ಎನ್ನುವವರು ಆಸ್ಪತ್ರೆಯ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮಹಿಳೆಯರು ಕೈಯಲ್ಲಿ ಸ್ಕ್ಯಾನಿಂಗ್ ಮಾಡಿಸಿಕೊಳ್ಳಲು ಹೇಳಿದಂತಹ ಅರ್ಜಿ ಫಾರಂಗಳನ್ನು ಹಿಡಿದುಕೊಂಡು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಮುದೇಗೌಡರ್ ಅವರು ಈ ವಿಷಯಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದು, ಕೆಲವು ವೈದ್ಯರು ವರ್ಗಾವಣೆಗೊಂಡ ಪರಿಣಾಮ ಸಮಸ್ಯೆ ಉಂಟಾಗಿದ್ದು, ಈ ಸಮಸ್ಯೆ ಬಗೆಹರಿಸಲು ಮೇಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದೇವೆ, ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸುತ್ತೇವೆ ಅಂತ ಪ್ರತಿಕ್ರಿಯೆಯನ್ನು ನೀಡಿದರು. ಒಟ್ಟಾರೆ ತಾಲೂಕಾ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಹಾಕಿ ಗೊಂದಲ ನಿರ್ಮಾಣವಾಗಿದ್ದು, ರೋಗಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜಮಖಂಡಿ ತಾಲೂಕದಲ್ಲಿ ಇದ್ದಂಥ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ಗಳು ಹೊರಗೆ ಬರೆಯುತ್ತಿದ್ದಾರೆ ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ. ಅದಕ್ಕಾಗಿ ಇದು ಸಾರ್ವಜನಿಕ ತೊಂದರೆ ಆಗುತ್ತದೆ, ಯಾರೂ ಸರಿಯಾಗಿ ನೋಡುತ್ತಿಲ್ಲ ಮತ್ತು ಮೊದಲಿಂದ ಡಾಕ್ಟರ್ಗಳು ಚೇಂಜ್ ಆಗಿದ್ದಾರೆ. ಈ ಸ್ಕ್ಯಾನಿಂಗ್ಗಳು ಹೊರಗೆ ಕೊಡುತ್ತಾರೆ. ಏನಕ್ಕೆ ಅವ್ರಿಗೆ ಕಮಿಷನ್ ಬರುತ್ತಿದೆಯೋ ಏನು ಬರುತ್ತಿದೆ ಅವ್ರಿಗೆ ಗುರುತು. ಇದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದರ ಪರಿಶೀಲನೆ ಮಾಡಬೇಕು. ನಮ್ಮ ವಿನಂತಿ, ಜಮಖಂಡಿ ಸಾರ್ವಜನಿಕ ವಿನಂತಿ. ಸ್ಕ್ಯಾನಿಂಗ್ ಎಲ್ಲ ಹೋಗೋಣ ಅಂತಾರೆ, ಹೊರಗೆ ಹೋಗೋಣ ಅಂತಾರೆ. ಎಷ್ಟು ಹೋಗ್ತಾರೆ ಸ್ಕ್ಯಾನಿಂಗ್ ಅಲ್ಲಿ? ಹೊರಗೆ 2,000-2,500 ತಗೊಳ್ತಾರೆ. ಇವತ್ತಿನ ದಿವಸ ಒಂದು ರೋಗಿಗಳಿಗೆ ಗರ್ಭಿಣಿ ಸ್ತ್ರೀಯರಿಗೆ ಸ್ಕ್ಯಾನಿಂಗ್ಗಳನ್ನು ಹೊರಗಡೆ ಬರೆದು ಕೊಡ್ತಾರೆ ಅಂತ ಆರೋಪನ ಸಾರ್ವಜನಿಕರು ಮಾಡಿರ್ತಾರೆ. ಅದು ತಪ್ಪು. ಹೊರಗೆ ಬರೆದು ಕೊಡಬಾರ್ದು. ಅವ್ರನ್ನ ಕರೆಸಿ ನಾನು ಹೇಳಿದ್ದೀನಿ, ಹೊರಗೆ ಬರೀಬೇಡ್ರಿ. ನಮ್ಮದೇ ಗೌರ್ಮೆಂಟ್ ವ್ಯವಸ್ಥೆಗೆ ನಮ್ಮಲ್ಲಿ ರೇಡಿಯಾಲಜಿ ಡಾಕ್ಟ್ರು ವರ್ಗಾವಣೆ ಆಗಿ ಇಲ್ಲಿಂದ ಬಾಗಲಕೋಟೆಗೆ ಹೋಗಿದ್ದಾರೆ. ಬಾಗಲಕೋಟೆ ವೈದ್ಯರು ವರ್ಗಾವಣೆಯಾಗಿ ಇಲ್ಲಿಗೆ ಬಂದಿದ್ದಾರೆ. ಡಾಕ್ಟರ್ ಅನಿಲ್ ಕಾನಡೆ ಅಂಥೇಳಿ ಅವರು 11ನೇ ತಾರೀಕಿಗೆ ನಮ್ಮಲ್ಲಿ ಜಾಯಿನ್ ಆಗ್ಯಾರ, ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಮುಂದೆ 1-2 ದಿನ ಅವರು ಶಿಫ್ಟ್ ಆಗಲಿಕ್ಕೆ ಅದು 1-2 ದಿನ ನನಗೆ ಟೈಮ್ ಬೇಕು ಅಂತ ಕೇಳಿದ್ರು. ನಾವು ಅವರಿಗೆ ಅನುಮತಿ ಕೊಟ್ಟಿದ್ದೀವಿ. ಅದಲ್ಲದೆ ನಮ್ಮ ಆಫೀಸಲ್ಲಿ ಅವರು 14/7/2025ರಿಂದ 30/9 ಪರಿವರ್ತಿತ ರಜೆ ಬೇಕು ಅಂತ ಅರ್ಜಿ ಕೊಟ್ಟು ಹೋಗಿದ್ರು. ಸೊ ಅದನ್ನೇ ನಾನು ನೇರವಾಗಿ ಸ್ಯಾಂಕ್ಷನ್ ಮಾಡೋಕ್ಕೆ ಬರಲ್ಲ. ಅದನ್ನು ನಾನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ಅವ್ರು ಈ ರೀತಿ ಕೊಟ್ಟಿರೋದನ್ನು ಫಾರ್ವರ್ಡ್ ಮಾಡಿದ್ದೀವಿ. ನಂತರ ಸರ್ ಏನು ಸೂಚನೆ ಕೊಟ್ಟರು, ಯಾವುದೇ ಕಮಿಷನರ್ ಅವರು ಇದರಲ್ಲಿ ಒಂದು VC ಮೀಟಿಂಗಲ್ಲಿ ಯಾರಿಗೆ ಲಾಂಗ್ ಲೀವ್ ಕೊಡಬೇಡ್ರಿ ಅಂತ ಏನು ಮೌಖಿಕ ಸೂಚನೆ ಕೊಟ್ಟಿದ್ರು. ಅದನ್ನು ನಮ್ಗೆ DHO ಅವರು ಹೇಳಿದಾಗ ಆ ಎಲ್ಲ ಯಾರಿಗೂ ರಜೆ ಮತ್ತು ಬೇರೆ ಅದೇ ರೀತಿ ಒಬ್ಬ ಹೆರಿಗೆ ಡಾಕ್ಟ್ರು ಕೂಡ ರಜೆ ಕೇಳಿದಾಗ ರಜೆಯನ್ನು ನಿರಾಕರಣೆ ಮಾಡಿದ್ದೇವೆ. ಅದೇ ರೀತಿ ಇವರಿಗೆ ಏನು ಇವರು ಅರ್ಜಿ ಕೊಟ್ಟಿದ್ರು ಅದನ್ನು ಅವರಿಗೆ ಫೋನ್ ಮುಖಾಂತರ ತಿಳಿಸಿ, ನಿಮ್ಗೆ ಯಾವುದೂ ರಜೆ ಸ್ಯಾಂಕ್ಷನ್ ಮಾಡೋಂಗಿಲ್ಲ, ಇಮಿಡಿಯೇಟ್ಲಿ ಬಂದು ಕರ್ತವ್ಯಕ್ಕೆ ಹಾಜರಾಗ್ರಿ ಅಂಥೇಳಿ ನಾವು ಪತ್ರ ಮುಖೇನ ಮತ್ತು ಫೋನ್ ಮುಖಾಂತರ ಕೂಡ ಅವರಿಗೆ ಮೆಸೇಜ್ ಕೊಟ್ಟಿವಿ. ಈಗ ಮೂರು ಜನರಲ್ಲಿ ಒಬ್ಬರು ಆರ್ಥೋ ಡಾಕ್ಟ್ರು ಬಂದಿದ್ದಾರೆ, ಇನ್ನೂ 2 ಬರಬೇಕು. ಹೆರಿಗೆ ಡಾಕ್ಟ್ರು ಬನಟ್ಟಿಂದ ಏನು ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ, ಅವರು ಬರಬೇಕು. ಅವರು ರಜೆ ಕೇಳಿದ್ರು, ನಾವು ರಜೆ ನಿರಾಕರಣೆ ಮಾಡಿದ್ದೇವೆ. ಆಮೇಲೆ ಇವರು ಬರಬೇಕು, ಸ್ಕ್ಯಾನಿಂಗ್ ಡಾಕ್ಟ್ರು ಬರಬೇಕು. ರಜೆಯನ್ನು ನಿರಾಕರಣೆ ಮಾಡಿರೋದ್ರಿಂದ ಅವ್ರು ಬರಬೇಕು. ಇಲ್ಲಾಂದರೆ ಇವನ್ನ ನಮ್ಮ ಇವರು ಕಮಿಷನರಿಗೆ ಒಂದು ಲೆಟರ್ ಬರೆದಿದ್ದಾರೆ ಸರ್ ನಿನ್ನೆನೆ. ಬರಲಿಲ್ಲ ಅಂತಂದರೆ ಅವ್ರ ಮೇಲೆ ಶಿಸ್ತು ಕ್ರಮ ಆಗ್ತೈತೆ ಅಂಥೇಳಿ ಅದೇ ರೀತಿ ನೋಟಿಸು ನಾವು ಕೂಡ ಡಾಕ್ಟ್ರಿಗೆ ನೋಟಿಸ್ ಕೊಟ್ಟಿದ್ದೇವೆ.